ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತನ್ನ 94ನೇ ವಯಸ್ಸಿಗೆ ನಿವೃತ್ತಿಯನ್ನ ಘೋಷಣೆ ಮಾಡುವುದರ ಬದಲು ಇಡೀ ದೇಶಕ್ಕೆ ಅಚ್ಚರಿಯಾಗೋ ತರಹದ ಹೊಸ ಹುಮ್ಮಸ್ಸನ್ನು ತುಂಬಿದ್ರು. ನಿವೃತ್ತಿ ಘೋಷಣೆ ಮಾಡಲಿಲ್ಲ. ಭಾರತದ ಇತಿಹಾಸದಲ್ಲಿ ತನ್ನ 50 ವರ್ಷದ ರಾಜಕಾರಣದ ಅನುಭವದಲ್ಲಿ ಕೇವಲ 6.5 ವರ್ಷಗಳ ಕಾಲ ಮಾತ್ರ ಅಧಿಕಾರಕ್ಕೆ ಮೀಸಲಿಟ್ಟು ಉಳಿದೆಲ್ಲ ವರ್ಷಗಳು ಜನಪರವಾಗಿ ಹೋರಾಟದಿಂದ ಈವರೆಗೂ ಒಂದೇ ಒಂದು ಹೆಜ್ಜೆ ಹಿಂದಿಕ್ಕದೆ ಇರುವಂತಹ ಭಾರತ ಕಂಡ ಏಕೈಕ ರಾಜಕಾರಣಿ ಯಾರು ಅಂತ ಕೇಳಿದ್ರೆ ನಮ್ಮ ರಾಜ್ಯದ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರ ಹೆಸರಲ್ಲದೆ ಮತ್ತಿನ್ನೊಂದು ಹೆಸರು ಬರೋದಕ್ಕೆ ಸಾಧ್ಯ ಇಲ್ಲ. ಯುವಕರಿಗೆ ಮಾದರಿನ ಎಚ್.ಡಿ. ದೇವೇಗೌಡರು ಅಂತ ಕೇಳಿದ್ರೆ ಹೌದು ಮಾದರಿ. ಕಾರಣ 29ನೇ ವಯಸ್ಸಿಗೆ ಶಾಸಕರಾಗಿ, ಮಧ್ಯಮ ವಯಸ್ಸಿನ ರಾಜಕಾರಣಿಗಳಿಗೆ ಮಾದರಿನ ಅಂತ ಕೇಳಿದ್ರೆ ಹೌದು ಮಾದರಿ. ತನ್ನ 39ನೇ ವಯಸ್ಸಿಗೆ ವಿರೋಧ ಪಕ್ಷದ ನಾಯಕರಾದರು. ಹಾಗಾದ್ರೆ ವೃದ್ಧನಾಗ್ತಾ ಇದ್ದ ಹಾಗೆ ರಾಜಕಾರಣದ ಶಕ್ತಿ ಕುಂದುತ್ತೆ ಅನ್ನುವ ವಾದವನ್ನು ಮಂಡಿಸುವವರಿಗೆ 51ನೇ ವಯಸ್ಸಿಗೆ ಮುಖ್ಯಮಂತ್ರಿ ಆದರು. ಸೊ ಎಲ್ಲ ವರ್ಗದ ವ್ಯಕ್ತಿಗಳಿಗೂ ಕೂಡ ಮಾದರಿಯಾಗಿರುವಂತಹ ಏಕೈಕ ರಾಜಕಾರಣಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ತನ್ನ ವಿರುದ್ಧ ಎದುರಾದಂತಹ ಅದೆಷ್ಟೋ ರಾಜಕೀಯ ಷಡ್ಯಂತ್ರವನ್ನ ಸೈದ್ಧಾಂತಿಕವಾಗಿಯೇ ವಿರೋಧ ಮಾಡ್ಕೊಂಡು ಹೋದ್ರು. ಯಾವ ವಾಮ ಮಾರ್ಗವನ್ನು ಕೂಡ ಪ್ರಯೋಗ ಮಾಡದೆ ತನ್ನ ಕುಟುಂಬದ ವಿರುದ್ಧ ಅದೆಷ್ಟೋ ಪೊಲಿಟಿಕಲಿ ಅಸ್ತ್ರಗಳು ಪ್ರಯೋಗ ಆದಾಗಲೂ ಕೂಡ ಕರ್ನಾಟಕದಲ್ಲಿ ಗಟ್ಟಿಗನಂತೆ ನಿಂತ ಏಕೈಕ ರಾಜಕಾರಣಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಈಗ 94 ವಯಸ್ಸವರಿಗೆ. ತನ್ನ 94ನೇ ವಯಸ್ಸಿನಲ್ಲೂ ಕೂಡ ರಾಜ್ಯಸಭಾ ಅಧಿವೇಶನದಲ್ಲೂ ಕೂಡ ಪಾಲ್ಗೊಳ್ಳುವ ಎಲ್ಲ ತರಹದ ತ್ರಾಣ ಅವರಲ್ಲಿದೆ. ಅವರೊಂದು ಕಡೆ ಹೇಳ್ತಾರೆ, ನನ್ನ ಆರೋಗ್ಯದಲ್ಲಿ ಏರಿಳಿತಗಳಾಗಿರಬಹುದು, ಆದರೆ ನನ್ನ ಮನಸ್ಸು ಮತ್ತು ನನ್ನ ಜ್ಞಾಪಕ ಶಕ್ತಿ ಅದಕ್ಕೆ ಯಾವುದೇ ತರಹದ ಏರಿಳಿತಗಳಾಗಿಲ್ಲ. ಎಲ್ಲ ತರಹದ ರಾಜಕೀಯ ವಿದ್ಯಮಾನಗಳನ್ನು ಕೂಡ ತಿಳಿದುಕೊಳ್ತೀನಿ ನಾನು. ಇಂತಿಂಥ ದಿವಸದಲ್ಲಿ ಇಂತಿಂತಹ ರಾಜ್ಯದಲ್ಲಿ ಯಾವ ಸಮಸ್ಯೆಗಳಿದೆ ಮ್ಯಾಗಝಿನ್ಗಳನ್ನು ನೋಡ್ತಾರೆ. ಜಗತ್ತಿನ ಎಲ್ಲ ಆಗು ಹೋಗುಗಳನ್ನು ಕೂಡ ತನ್ನ 94ನೇ ವಯಸ್ಸಿನಲ್ಲಿ ಅವರು ತಿಳಿದುಕೊಳ್ಳುವಂತಹ ಆಸಕ್ತಿಯನ್ನು ಕಳ್ಕೊಂಡಿಲ್ಲ. ಮಾಜಿ ಪ್ರಧಾನಿ ನಿವೃತ್ತಿಯನ್ನ ಪಡೆಯದೆ ನನ್ನ ಆತ್ಮ ನನ್ನ ದೇಹದಲ್ಲಿ ಇರುವವರೆಗೂ ಕೂಡ ನಾನು ಹೋರಾಟದಲ್ಲಿರ್ತೀನಿ. ಆಂಧ್ರ ಪ್ರದೇಶ, ತಮಿಳುನಾಡಿನಂತೆ ಆ ರಾಜ್ಯದ ಪ್ರಾದೇಶಿಕ ಪಕ್ಷವನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅಂತ ದೇವೇಗೌಡರು ಪಟ್ಟಂತಹ ಸಾಹಸ, ದೇವೇಗೌಡರು ಎದುರಿಸಿದಂತಹ ಸವಾಲುಗಳು, ದೇವೇಗೌಡರು ಅನುಭವಿಸಿದಂತಹ ಹಿಂಸೆ, ದೇವೇಗೌಡರು ಮಾಡಿದಂತಹ ತ್ಯಾಗ ಅಷ್ಟಿಷ್ಟಲ್ಲ. ಆದರೂ ಕೂಡ ಈವರೆಗೂ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅನ್ನುವಂತಹ ಪ್ರಯತ್ನ ಚಾಲ್ತಿಯಲ್ಲೇ ಇದೆ. 1962ರಲ್ಲಿ ತನ್ನ ರಾಜಕೀಯದ ಎಂಟ್ರಿಯನ್ನು ಪಡೆದುಕೊಂಡವರು ರಾಜ್ಯದ ಮುಖ್ಯಮಂತ್ರಿಯಾಗಿ 1.5 ವರ್ಷ ಸೇವೆ ಸಲ್ಲಿಸ್ತಾರೆ. 4 ವರ್ಷ ಮಂತ್ರಿಯಾಗಿ ಸೇವೆ, 10 ತಿಂಗಳು ಪ್ರಧಾನಿಯಾಗಿ ಸೇವೆ, ತನ್ನ 29ನೇ ವಯಸ್ಸಿಗೆ ಶಾಸಕರಾಗಿ, 39ನೇ ವಯಸ್ಸಿಗೆ ವಿರೋಧ ಪಕ್ಷದ ನಾಯಕನಾಗಿ, 50ನೇ ವಯಸ್ಸಿಗೆ ಮಂತ್ರಿಯಾಗಿ, 58ನೇ ವಯಸ್ಸಿಗೆ ಸಂಸದನಾಗಿ, 61ನೇ ವಯಸ್ಸಿಗೆ ಮುಖ್ಯಮಂತ್ರಿಯಾಗಿ, 63ನೇ ವಯಸ್ಸಿಗೆ ಪ್ರಧಾನಿಯಾಗ್ತಾರೆ ದೇವೇಗೌಡರು. ನೋಡಿ, ತನ್ನ 50 ವರ್ಷದ ರಾಜಕೀಯ ಅನುಭವ, ಅವರು ಅಧಿಕಾರವನ್ನ ಮಾಡಿದ್ದು ಕೇವಲ 6.5 ವರ್ಷ. ಉಳಿದ ಅಷ್ಟು ಸುದೀರ್ಘ ವರ್ಷಗಳು ಹೋರಾಟಕ್ಕಾಗಿ ಮೀಸಲಿಡುತ್ತಾರೆ. ಈ ತರಹದೊಬ್ಬ ರಾಜಕಾರಣಿಯನ್ನ ಭಾರತದ ಇತಿಹಾಸದಲ್ಲಿ ಒಬ್ಬರ ಹೆಸರನ್ನ ಹೇಳೋದಕ್ಕೆ ಸಾಧ್ಯನಾ ನಿಮಗೆ? ಖಂಡಿತ ಸಾಧ್ಯ ಇಲ್ಲ. 10 ತಿಂಗಳು ಅನಿರೀಕ್ಷಿತವಾದಂತಹ ಪ್ರಧಾನಿ ಆಗ್ತಾರೆ. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ, ಈವರೆಗೂ ಉತ್ತರ ಸಿಗದ ಒಂದು ಭಾಗ ಅಂತ ಹೇಳಿದ್ರೆ ಅದು ಉತ್ತರ ಕರ್ನಾಟಕ. ಆ ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರಧಾನಿಯ ಆಡಳಿತಾವಧಿಯಲ್ಲಿ 1600 ಕೋಟಿ ಅನುದಾನವನ್ನು ಕೊಡ್ತಾರೆ. ಅವರು ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬಹುದು, ರಾಜಕೀಯವಾದಂತಹ ಬಹಳಷ್ಟು ಟಾರ್ಚರ್ಗೂ ಕೂಡ ಗುರಿಯಾದ್ರು. ಅವರು ಬಹಳಷ್ಟು ರಾಜಕೀಯ ಪಿತೂರಿಗೂ ಕೂಡ ಒಳಗಾದ್ರು. ಆದರೆ ಅವುದ್ಯಾವುದನ್ನು ಕೂಡ ಲೆಕ್ಕಿಸದೆ ತನ್ನ ರಾಜ್ಯ ಕರ್ನಾಟಕ, ಆ ರಾಜ್ಯದಲ್ಲಿ ತತ್ತರಿಸಿ ಹೋಗಿರ್ತಕ್ಕಂಥ ಉತ್ತರ ಕರ್ನಾಟಕ,
ಆ ಉತ್ತರ ಕರ್ನಾಟಕಕ್ಕೆ ನನ್ನ ಪ್ರಧಾನಿಯ ಅಧಿಕಾರಾವಧಿಯಲ್ಲಿ ಉತ್ತರ ಕೊಡಲೇಬೇಕು ಅಂತ ಹೇಳಿ 1600 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಆ ಮಣ್ಣಿನ ಮಗನನ್ನ ಮರೆಯೋದಕ್ಕೆ ಸಾಧ್ಯನಾ? ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತ ಕೇಳಿದ್ರೆ, 94ನೇ ವಯಸ್ಸಿಗೆ ನಿವೃತ್ತಿಯನ್ನ ಘೋಷಣೆ ಮಾಡದೆ ಮತ್ತಷ್ಟು ಉತ್ಸಾಹವನ್ನ ತುಂಬಿದಂತಹ ಒಬ್ಬ ರಾಜಕಾರಣಿ. ನಾನು ನನ್ನ ಪಕ್ಷವನ್ನ ಮತ್ತು ನನ್ನ ದೇಶಕ್ಕಾಗಿ ನನ್ನ ದೇಹದಲ್ಲಿ ಆತ್ಮ ಇರುವವರೆಗೂ ಕೂಡ ರಾಜಕಾರಣದಲ್ಲಿ ಸಕ್ರಿಯನಾಗಿರ್ತೀನಿ ಅನ್ನುವಂತಹ ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಒಂದು ಕಡೆ ರಾಜ್ಯಸಭೆಯಲ್ಲಿ ಅಧಿವೇಶನ ನಡೀತಾ ಇದೆ. ದೇವೇಗೌಡರಿಗೆ ಚಳಿ ಜ್ವರ, ಗಟ್ಟಿ ಮುಟ್ಟಿನ ಟಾಳುಗಳೇ ಕೆಲವೊಮ್ಮೆ ಅಧಿವೇಶನಕ್ಕೆ ಗೈರಾಗ್ತಾರೆ. ಆದರೆ ಚಳಿ ಜ್ವರದಲ್ಲೂ ಕೂಡ ತನ್ನ ರಾಜ್ಯವನ್ನ ಪ್ರತಿನಿಧಿಸಿ ರಾಜ್ಯಸಭಾ ಅಧಿವೇಶನಕ್ಕೆ ಹೋಗಿ ಮಾತನಾಡಿದಂತಹ ಏಕೈಕ ರಾಜಕಾರಣಿ ದೇವೇಗೌಡರು. ಕರ್ನಾಟಕಕ್ಕೆ ಕೊಟ್ಟಂತಹ ಕೊಡುಗೆ ಒಂದೆರಡಲ್ಲ. ಭದ್ರಾವತಿ ಉಕ್ಕಿನ ಕಾರ್ಖಾನೆ ಉಳಿದಿದ್ದು ಕೂಡ ದೇವೇಗೌಡರು ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಆ ಅಧಿಕಾರ ಅವಧಿಯಲ್ಲಿ ಕಾರ್ಖಾನೆಗಳನ್ನು ಉಳಿಸ್ಕೊಟ್ರು. ಬೆಂಗಳೂರು ನಗರಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲದೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಂತಹ ಬೆಂಗಳೂರಿಗೆ ಒಂದು ತರಹದ ಮೂಲಭೂತ ಸೌಕರ್ಯಗಳು ಇದೇ ಎಚ್.ಡಿ. ದೇವೇಗೌಡರ ಕಾಲಘಟ್ಟದಲ್ಲಿ ಅತ್ಯಂತ ಸುಂದರವಾದಂತಹ ಬೆಂಗಳೂರಾಗಿ ಮಾರ್ಪಡ್ತು. ಅದಾದ ನಂತರ ಸಿ ಬರ್ಡು ಈ ತರಹದ ಕೆಲ ಆಸ್ಪತ್ರೆಗಳ ಪರಿಚಯ ಆಗಿದ್ದು ಕರ್ನಾಟಕಕ್ಕೆ ಇದೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಆಡಳಿತದಲ್ಲಿ. ಅದೇ ತರಹ ಗ್ರಾಮೀಣಾಭಿವೃದ್ಧಿ ಅದಕ್ಕೊಂತರಹದ ವಿಶೇಷವಾದಂತಹ ಆದ್ಯತೆಯನ್ನು ಕೊಟ್ಟರು. ದೆಹಲಿಯಲ್ಲಿ ಕನ್ನಡಿಗರಿಗೆ ಒಂದು ತರಹದ ಮರ್ಯಾದೆ ಗೌರವ ಸಿಗೋದಕ್ಕೆ ಕಾರಣ ಎಚ್.ಡಿ. ದೇವೇಗೌಡರು. ಸೊ ಉತ್ತರ ಕರ್ನಾಟಕ ಎಂದೂ ಮರೆಯದಂತಹ ಒಂದು ವ್ಯಕ್ತಿತ್ವ ಎಚ್.ಡಿ. ದೇವೇಗೌಡರು. ಆ ನಮ್ಮ ಮಣ್ಣಿನ ಮಗ ತನ್ನ 93-94ನೇ ವಯಸ್ಸಿನಲ್ಲಿ ನಿವೃತ್ತಿಯನ್ನು ಘೋಷಣೆ ಮಾಡಿ JDSನನ್ನು ಹಾಗೆ ಬಿಟ್ಟು ಬಿಡ್ತಾರೆ ಅಂತ ಅಂದುಕೊಂಡಿದ್ದ ಕೆಲ ರಾಜಕಾರಣಿಗಳಿಗೆ ಒಂದು ತರಹದ ಆಘಾತ. ಹಾಸನ ಎನ್ನುವ ತನ್ನ ಸಾಮ್ರಾಜ್ಯದಲ್ಲಿ 7 ತಾಲೂಕುಗಳಲ್ಲೂ ಕೂಡ JDS ಗೆಲುವನ್ನು ಸಾಧಿಸಿತ್ತು ಅನ್ನುವುದಾದರೆ ಅದು ಎಚ್.ಡಿ. ದೇವೇಗೌಡರ ಕಾರಣ. ಆದರೆ ಈಗ ಅದು ಬೇರೆ ಬೇರೆ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ ಆ ಸಾಮ್ರಾಜ್ಯ. ಆದರೂ ಕೂಡ ತನ್ನ ಆತ್ಮ ಇರೋವರೆಗೂ ತಾನು ಕಟ್ಟಿ ಬೆಳೆಸಿದ ಆಲದ ಮರಕ್ಕೆ ಕಟ್ಟ ಕಡೆಯ ಗಳಿಗೆಗಾದರೂ ಕೂಡ ನೀರು ಇದು ಅದರ ಸೇವೆ ಮಾಡ್ತೀನಿ, ಆ ನೀರು ಇದು ಬೆಳೆದಂತಹ ಮರದಿಂದ ಸಾಕಷ್ಟು ಜನರಿಗೆ ನೆರಳು ಸಿಗಲಿ ಅನ್ನೋ ಇರಾದೆಯನ್ನು ಇಟ್ಟುಕೊಂಡಿರುವಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಆರೋಗ್ಯ ಮತ್ತು ಆಯುಷ್ಯ ಭಗವಂತನ ಕೃಪೆಯಿಂದ ಮತ್ತಷ್ಟು ಸುದೀರ್ಘವಾಗಿ ಅವರ ಆರೋಗ್ಯ ಮತ್ತು ಆಯುಷ್ಯ ದೇವರು ಕಾಪಾಡಲಿ ಅಂತ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.